ನಮ್ಮ ದೆಹಲಿ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ. ಮಂಜು, ಏನೇನಾಯ್ತು ಇವತ್ತು? ನಿನ್ನೆ ಕೆ.ಸಿ. ವೇಣುಗೋಪಾಲರ ಮನೆಯಲ್ಲಿ ಸಭೆಯಾದ ನಂತರ ಬೇರೆ ಯಾವುದಾದ್ರೂ ನಾಯಕರು ಎಲ್ಲಾದರೂ ಕೂತ್ಕೊಂಡು ಮಾತಾಡಿದ್ರ? ಆಕಾಂಕ್ಷಿಗಳಿಗೆ ಯಾರನ್ನಾದರೂ ಭೇಟಿಯಾಗುವ ಅವಕಾಶ ಸಿಗ್ತಾ? ಅಜಿತ್, ಕೇವಲ ರಾಜ್ಯ ನಾಯಕರು ಇಲ್ಲಿರುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನು ಹಲವು ಆಕಾಂಕ್ಷಿಗಳು ಸಚಿವರಾಗಬೇಕು ಅಂತ ಇರುವಂಥವ್ರು ಹೋಗಿ ಬೆಳಗ್ಗೆ ತಿಂಡಿ ಸಮಯದಲ್ಲಿ, ಮಧ್ಯಾಹ್ನ ಊಟದ ಸಮಯದಲ್ಲಿ ಹೀಗೆ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉಳಿದಂಥ ಶಾಸಕರು ಈ ಸಮಯ ಆವಾಗ ನಿಗದಿ ಆಗ್ಬೋದು, ಇವಾಗ ನಿಗದಿ ಆಗಬಹುದು ಅನ್ನೋವಂಥ ನಿರೀಕ್ಷೆಯಲ್ಲಿದ್ದಂಥವರು ಏನೂ ಆಗದ ಹಿನ್ನೆಲೆಯಲ್ಲಿ ಖಾನ್ ಮಾರ್ಕೆಟು, ಕನಾಟ್ ಪ್ಲೇಸ್ ಹೀಗೆ ಸುತ್ತಾಡುವಂಥದ್ರಲ್ಲೂ ಕೂಡ ಕೆಲವರು ನಿರತರಾಗಿದ್ದಾರೆ. ಇನ್ನೂ ಕೆಲವರು ಆಲ್ರೆಡಿ ಬೆಂಗಳೂರು ತಲುಪಿ ಆಗಿದೆ, ನಾವು ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದು ಒಂದು ರೀತಿ ಗಜಪ್ರಸವದ ರೀತಿಯಲ್ಲಿ ಆಗ್ತಾ ಇದೆ, ಮುಂದೆ ಹೋಗ್ತಾನೇ ಇದೆ. ಅದರ ಜೊತೆಗೆ ಸ್ವಲ್ಪ ಶಾಸಕರು ಅಸಮಾಧಾನ ಕೂಡ ಇದೆ. ಯಾಕಂದರೆ 3 ದಿನ ಆಯಿತು, 4 ದಿನ ಆಯಿತು, ಕರೆದು ಮಾತನಾಡಲಿಲ್ವಲ್ಲ ಅನ್ನುವಂಥದ್ದು. ಆದರೆ ಇದಕ್ಕೆ ಹೈಕಮಾಂಡ್ ಕೊಡ್ತಾ ಇರೋ ರೀಸನ್ನೇ ಬೇರೆ. ನಿಮ್ಮ ಬಂದ ಸಂದರ್ಭವೇ ಈ ರೀತಿ ಇರುವಂಥದ್ದು. ಯಾಕಂದರೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಎಲ್ಲವೂ ಕೂಡ ಒಂದಾದ ಮೇಲೆ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ತಡ ಆಗಬಹುದು ಅನ್ನುವಂಥದ್ದನ್ನ ನಿನ್ನೆ ಹೇಳಿದರು. ಸೊ ಅದು ಇವತ್ತಿಗೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ನಡೆದಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 6 ಗಂಟೆಗೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ತಯಾರಿಯಲ್ಲಿ ಇರುವಂಥದ್ದು, ಜೊತೆಗೆ ಅದು ಮುಗಿದ ಬಳಿಕ ಆಗುತ್ತೆ ಅನ್ನುವಂಥದ್ದಿತ್ತು. ಆದರೆ ಇದೀಗ ಬಂದಂಥ ಸುದ್ದಿಯ ಪ್ರಕಾರ ಬಹುತೇಕ ಎಲ್ಲವೂ ಕೂಡ ನಾಳೆಗೆ ಆಗಬಹುದು ಅನ್ನುವಂಥದ್ದು. ನಾಳೆಗಾದರೂ ಯಾವಾಗ, ಯಾವ ಸಮಯ ಅನ್ನೋವಂಥದ್ದಕ್ಕೆ ಇನ್ನೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿ ನಿರಾಸೆಗೆ ಒಳಗಾಗಿದ್ದಾರೆ. ಶಾಸಕರು ಇಲ್ಲಿ ಬಂದಂಥವರೆಲ್ಲರೂ ಕೂಡ ಯಾವಾಗ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು, ಆದರೂ ಮುಗಿದಿಲ್ಲ ಅನ್ನುವಂಥದ್ದು. ಮತ್ತು ಕರೆದು ಎಲ್ಲರನ್ನೂ ಇಲ್ಲೇ ಕೂರಿಸ್ಕೊಂಡಿದ್ದಾರೆ, ಒಂದು ಯಾವುದೇ ರೀತಿಯಾದಂಥ ಉತ್ತರ ಸಿಗ್ತಾ ಇಲ್ಲ ನಮಗೆ ಅನ್ನುವಂಥ ಒಂದು ರೀತಿ ನಿರಾಸೆ ಕಾಣಿಸ್ತಾ ಇದೆ. ಅಜಿತ್. ಎಸ್ ಪ್ರಶಾಂತ್, ಇದು ಎಲ್ಲ ಪಾರ್ಟಿಲೂ ಹಿಂಗೇನಾ? ಪ್ರತಿ ಸಲನೂ ಹಿಂಗೆ ಆಗದ? ಇದು ಒಂದು ಸಭೆ ಆಗಬೇಕು, ಸಭೆಯಲ್ಲಿಯೇ ನಿರ್ಣಯ ಆಗಬೇಕು, ಸಭೆಗೆ ವರಿಷ್ಠರು ಫ್ರೀ ಆಗೋ ತನಕ ವೇಟ್ ಮಾಡಬೇಕು. ಪ್ರಶಾಂತ್ ಹೇಳಿ. ಎಸ್, ಎಲ್ಲ ಪಕ್ಷ ಎಲ್ಲ ಸಂದರ್ಭದಲ್ಲೂ ಹಿಂಗೇನಾ ಅಂತ? ದೆಹಲಿ ವರಿಷ್ಠರುಗಳ ಜೊತೆಗೆ ಸಭೆ ಆಗಬೇಕು, ಸಭೆಗೆ ವರಿಷ್ಠರು ಫ್ರೀ ಆಗೋ ತನಕ ಕಾಯಬೇಕು ಅಂತ? ಇಲ್ಲ ಅಜಿತ್, ಪಾರ್ಲಿಮೆಂಟ್ ಸೆಷನ್ ಇದೆ ಮತ್ತು ಬಹಳ ಇಂಪಾರ್ಟೆಂಟ್ ಬಿಲ್ ಈ ಪ್ರತಿಭಟನೆ ಆದ ಮೇಲೆ ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಪತ್ರಿಕಾಗೋಷ್ಠಿಗಳನ್ನು ದಿನಂಪ್ರತಿ ನಡೆಸ್ತಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ನಿನ್ನೆಯಿಂದ ಡಿಬೇಟ್ ಕೂಡ ಶುರುವಾಗಿತ್ತು, ಇವತ್ತು ಕೂಡ ಭಾಷಣ ಇತ್ತು. ಆ ಕಾರಣದಿಂದ ವಿಳಂಬ ಆಗ್ತಾ ಇದೆ ಅನಿಸುತ್ತೆ. ಯಾಕಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡೋಕ್ಕೆ ಸುಮ್ಮನೆ 1 ಗಂಟೆ ಸಭೆ ನಡೆಸಿ ಹೆಸರುಗಳನ್ನು ಟಿಕ್ ಮಾಡೋದಲ್ಲ. ಹಾಗೇನಾದರೂ ಮಾಡಲಿಕ್ಕೆ ಹೋದರೆ ಕರ್ನಾಟಕದಲ್ಲಿ ಸಮಸ್ಯೆನೂ ಕೂಡ ಆಗ್ಬೋದು. ಆ ಕಾರಣದಿಂದ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರು ಪೂರ್ತಿಯಾಗಿ ಫ್ರೀ ಆದಮೇಲೆ, ಯಾಕಂದರೆ ಕೆ.ಸಿ. ವೇಣುಗೋಪಾಲ್ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿದ್ದಾರೆ. ಸುರ್ಜೇವಾಲಾ ಸತತವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಫೈನಲ್ ಅಪ್ರೂವಲ್ ಆಗಿರತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರದ್ದು. ಯಾವ ಹೆಸರುಗಳನ್ನು ಅಂತಿಮವಾಗಿ ಇಡಬೇಕು, ಯಾವ ಹೆಸರುಗಳನ್ನು ತೆಗಿಬೇಕು. ಯಾಕಂದರೆ ರಾಹುಲ್ ಗಾಂಧಿ ಕಳೆದ ಬಾರಿ ಹೇಳಿದರು, ಯುವಕರ ಹೆಸರುಗಳನ್ನು ಜಾಸ್ತಿ ತನ್ನಿ, 12 ಮತ್ತು 8ರ ಅನುಪಾತದಲ್ಲಿ ಹೊಸ ಹೆಸರುಗಳ 12 ಇರಬೇಕು ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೇಳಿದರು. ಹೀಗಾಗಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ರಾಹುಲ್ ಗಾಂಧಿ ಗಿವ್ಸ್ ಟೈಮ್ ಆ್ಯಂಡ್ ಕ್ಲಿಯರ್ಸ್ ಇಟ್, ಈ ಮಂತ್ರಿಮಂಡಲದ ಏನೊಂದು ವಿಸ್ತರಣೆ ಇದೆ ಅದು ಸಾಧ್ಯ ಆಗಲ್ಲ. ಆದರೆ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ಬ್ಯುಸಿ ಇದ್ದಾರೆ, ಜೊತೆಗೆ ಪತ್ರಿಕಾಗೋಷ್ಠಿಗಳನ್ನು ಕೂಡ ದಿನಂಪ್ರತಿ ನಡೆಸ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟದ ಸ್ಟ್ರಾಟಜಿ ಮೀಟಿಂಗ್ಗಳು ಕೂಡ ದಿನವೂ ಬೆಳಗ್ಗೆ ಖರ್ಗೆ ಅವರ ಕಚೇರಿಯಲ್ಲಿ ನಡೆಸ್ತಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬ್ಯುಸಿ ಇದ್ದಾರೆ, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾಗಿದ್ದರಿಂದ. ಹೀಗಾಗಿ ಸ್ವಲ್ಪ ಟೈಮ್ ಹಿಡಿತಿದೆ ಅಂತ ಅನಿಸುತ್ತೆ. ಅದರ್ವೈಸ್ ಇದು ಒಂದು ರಾಹುಲ್ ಗಾಂಧಿ ಟೈಮ್ ಕೊಟ್ಟರೆ 1 ಗಂಟೆ 1.5 ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 70% ಹೆಸರುಗಳನ್ನು ಕನ್ಸೆನ್ಸಸ್ನಲ್ಲಿ ಮಾಡಲಾಗ್ತಾ ಇದೆ. ಒಂದು 16-17 ಹೆಸರು ಫೈನಲ್ ಆಗಿಬಿಟ್ಟಿರುತ್ತೆ. ಕೊನೆಯ 3-4 ಹೆಸರುಗಳು ಯಾವ್ಯಾವು ಎಡಿಷನ್ ಮಾಡಬೇಕಾ, ಒಮಿಷನ್ ಮಾಡಬೇಕಾ ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರ್ವೈಸ್ ಅನೇಕ ಸುತ್ತಿನ ಚರ್ಚೆಗಳು ಈಗಾಗಲೇ ನಡೆದಿವೆ. ಮೊದಲ ಸುತ್ತಿನ ಚರ್ಚೆ ನಡೆಯುವಾಗಲೇ ಯಾವ ಹೆಸರು ಪರ್ಮನೆಂಟ್ಲಿ ಬೇಡ ಅಂತಕ್ಕಂಥದ್ದು ನಿರ್ಧಾರ ಆಗಿದೆ. ಅಂದರೆ ತುಂಬ ಹಿರಿಯರಿದ್ದಾರೆ, ಅವ್ರಿಗೆ ಕಳೆದ ಬಾರಿ ಕೂಡ ಸಂಪುಟದಲ್ಲಿ ಸ್ಥಾನ ನೀಡಿರಲಿಲ್ಲ, ಈ ಬಾರಿ ಕೂಡ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ದೊರೆಯುವ ಸಾಧ್ಯತೆಗಳು ಕಡಿಮೆ. ಆದರೆ ರಾಹುಲ್ ಗಾಂಧಿ ಏನೊಂದು ಫಾರ್ಮುಲಾ ಹೇಳಿದರು, ಆ ಫಾರ್ಮುಲಾದ ಪ್ರಕಾರ ಪಟ್ಟಿ ಇದೆಯೋ ಇಲ್ವೋ ಅನ್ನೋದರ ಅಂತಿಮ ಹಸಿರು ನಿಶಾನೆ ಕೊಡಬೇಕಾಗಿರೋದು ರಾಹುಲ್ ಗಾಂಧಿ.
ಓಕೆ. ಹೀಗಾಗಿ ಸ್ವಲ್ಪ ನಿಶ್ಚಿತವಾಗಿರ್ತಕ್ಕಂಥ ಒಂದು ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ, ಬಿಕಾಸ್ ಆಫ್ ದ ಪಾರ್ಲಿಮೆಂಟ್ ಸೆಷನ್ ಆಲ್ಸೋ. ಒಂದೊಂದು ಸಲ ಹಂಗಾಗತ್ತೆ, ಬಿ ಜೆ ಪಿಯವರು ತುಂಬ ಬ್ಯುಸಿ ಇದ್ದರೆ ವೇಟ್ ಮಾಡಿಸ್ತಾರೆ. ಎಸ್. ಮತ್ತು ದಿಲ್ಲಿಯವರು ಸ್ವಲ್ಪ ವೇಟ್ ಮಾಡಿಸೋದು ಜಾಸ್ತಿ ಅವಾಗ. ಇಲ್ಲಾಂದರೆ ಅವ್ರನ್ನ ಹೈಕಮಾಂಡ್ ಅಂತ ಯಾಕೆ ಕರಿತೀರಿ? ಎಸ್. ಮಂಜುನಾಥ್, ಈ ಬೆಂಗಳೂರಿನಿಂದ ಆ ನಾಯಕರಿಗೆ ತುರ್ತು ಬುಲಾವ್, ಈ ನಾಯಕರಿಗೆ ತುರ್ತು ಕರೆ, ತಕ್ಷಣ ದೆಹಲಿಗೆ ಹೊರಟ ಅವರು ಇವರು ಅಂತ ಸುದ್ದಿ ಬರ್ತಾ ಇದೆ. ಯಾರ್ಯಾರು ಬಂದಿದ್ದಾರೆ? ವರಿಷ್ಠರೇ ಫೋನ್ ಮಾಡಿ ಬನ್ನಿ ಅಂತ ಹೇಳಿ ಕರೆಸ್ಕೊಂಡಿರೋದು ಯಾರ್ಯಾರನ್ನ? ಬೆಳಿಗ್ಗೆ ಜಮೀರ್ ಅವರ ಹೆಸರು ತೇಲಿ ಬಂತು, ಆದರೆ ಜಮೀರ್ ಅವ್ರನ್ನ ಕೂಡ ಚೆಕ್ ಮಾಡ್ಕೊಂಡ್ವಿ. ಅವರ ಸೋರ್ಸ್ ಹೇಳ್ತಾ ಇದೆ ಇಲ್ಲ ಬೆಂಗಳೂರು ನಾವು ಬಿಟ್ಟಿಲ್ಲ ಅನ್ನುವಂಥದ್ದು. ಕರೆ ಬಂದಿದೆಯಾ ಅನ್ನೋದಕ್ಕೂ ಕೂಡ ಏನು ಉತ್ತರ ಸಿಗ್ತಾ ಇಲ್ಲ ಅವ್ರ ಕಡೆಯಿಂದಲೂ ಕೂಡ. ಕೆಲವರು ಹೇಳ್ತಾ ಇದ್ದಾರೆ ಅವರದ್ದೇ ಸೋರ್ಸು ಇಲ್ಲ ಬೆಳಿಗ್ಗೆ ದಿಲ್ಲಿಗೆ ತಲುಪಿದ್ದಾರೆ, ದಿಲ್ಲಿಯಲ್ಲೇ ಇದ್ದಾರೆ ಅನ್ನುವಂಥದ್ದು. ಆದರೆ ಅದಕ್ಕೆ ಒಂದು ಸ್ಪಷ್ಟವಾದಂಥ ಇದಿಲ್ಲ. ಅವರ ಆಪ್ತ ಬಳಗ ಹೇಳ್ತಾ ಇರುವ ಪ್ರಕಾರ ನಮಗೆ ಹೈಕಮಾಂಡಿಂದ ಕರೆ ಬಂದಿತ್ತು, ಬನ್ನಿ ತುರ್ತು ಮಾತುಕತೆ ನಡೆಸಬೇಕಾಗಿದೆ ಅನ್ನುವಂಥ ಕರೆ ಬಂದಿತ್ತು, ಹಾಗಾಗಿ ಹೊರಟಿದ್ದಾರೆ ದೆಹಲಿಗೆ ಅನ್ನುವಂಥದ್ದು. ಅಂದರೆ ಈ ತನಕವೂ ಕೂಡ ಎಲ್ಲಿದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯಾಗೇ ಉಳಿದಿದೆ. ಯಾಕಂದರೆ ಹೈಕಮಾಂಡ್ನ ಎಲ್ಲ ನಾಯಕರು ಕೂಡ ಬ್ಯುಸಿ ಇದ್ದಾರೆ. ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ KC ವೇಣುಗೋಪಾಲ್ ಇರ್ಬೋದು, ಎಲ್ಲರೂ ಬ್ಯುಸಿ ಇದ್ದಾರೆ. ಈಗ 6 ಗಂಟೆಗೆ ಸುದ್ದಿಗೋಷ್ಠಿ ಇದೆ, ಅದು ಮುಗಿದ ಬಳಿಕ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಒಂದು 8-9 ಗಂಟೆಗೆ ಏನಾದರೂ ಅವಕಾಶ ಕೊಟ್ಟರೆ ಅನ್ನುವಂಥದ್ದು. ಜೊತೆಗೆ ಇವತ್ತು ಉತ್ತರಾಖಂಡ್ ಮೀಟಿಂಗ್ ಕೂಡ ಇಂದಿರಾ ಭವನದಲ್ಲಿದೆ, ಅದು ನಡೀತಾ ಇದೆ. ಬೇರೆ ಪಂಜಾಬಿನ ಕೆಲವು ನಾಯಕರಿಗೆ 8 ಗಂಟೆ ಮೇಲೆ ಸಮಯ ನಿಗದಿ ಮಾಡಲಾಗಿದೆ ಚರ್ಚೆಗೆ ಅನ್ನುವಂಥದ್ದಿದೆ. ಹಾಗಾಗಿ ನಮ್ಮವರಿಗೆ ಯಾರಾದರೂ ಕರೆದಿದ್ದಾರಾ ಅಥವಾ ಅವ್ರದ್ದು ಅಷ್ಟು ಟೈಟ್ ಶೆಡ್ಯೂಲಲ್ಲಿ ಈಗ ಕರೆದವರಿಗೆ ಅವಕಾಶ ಕೊಡ್ತಾರ ಮಾತುಕತೆಗೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿ ಈಚೆ ಬರ್ತಾ ಇಲ್ಲ ಏನು ಅನ್ನುವಂಥ ಉತ್ತರ. ಅಜಿತ್, ಪ್ರಮುಖ ನಾಯಕರು ಯಾರ್ಯಾರಿದ್ದಾರೆ ಈಗ ದಿಲ್ಲಿಲಿ? ಈಗ ಎಲ್ಲ CM ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಅದೇ ರೀತಿ ಮುನಿಯಪ್ಪ ಅವರಿದ್ದಾರೆ, ಸಂತೋಷ್ ಲಾಡ್ ಬಂದಿದ್ರು ಈಗಷ್ಟೇ ಅವ್ರದ್ದು ಬೆಂಗಳೂರು ತಲುಪಿದ್ದಾರೆ, ಮತ್ತು ಹರಿಪ್ರಸಾದ್ ಅವರು ಇದ್ದಾರೆ. ಅದೇ ರೀತಿ ಆಕಾಂಕ್ಷಿಗಳು ಜಯಚಂದ್ರ ಅವರಿರ್ಬೋದು, ಸೀತಾರಾಮ್ ಅವರಿರ್ಬೋದು, ಎಲ್ಲರೂ ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರ ಹೆಸರುಗಳು ಓಡಾಡ್ತಾ ಇದೆ. ಕೆಲವರು ಇಲ್ಲೇ ಕಳೆದ 8 ದಿನ 10 ದಿನ 12 ದಿನದಿಂದಲೂ ಇಲ್ಲೇ ಕೂಡ ಅಲ್ಲಲ್ಲಿ ಇದ್ದು ಇಲ್ಲೇ ಪಟ್ಟಿಗೋಸ್ಕರ ಕಾಯ್ತಾ ಇರುವಂಥದ್ದಿದೆ. ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಜನ ಶಾಸಕರು, ಹಂಪನಗೌಡ ಬಾದರ್ಲಿ ಅವರೆಲ್ಲರೂ, ರಾಯಚೂರು ಟೀಮ್ ಅಂತೂ ನಾಳೆ CM ಹೊರಡ್ತಾರೆ ಅನ್ನುವಂಥದ್ದಿದ್ರೆ ಇವತ್ತು ಸಂಜೆಗೆ ಬಂದ್ಬಿಡ್ತಾರೆ ದಿಲ್ಲಿಗೆ. ಸೊ ಅವರು ಆ ಮಟ್ಟಕ್ಕೆ ಅದನ್ನು ಈ ಸರಿ ಶತಾಯಗತಾಯ ನಾವು ಮಂತ್ರಿ ಸ್ಥಾನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಇಳುವರಿ ಕೊಡುತ್ತೆ ಅಂತ ಗೊತ್ತಿಲ್ಲ ಅಜಿತ್. ಓಕೆ, ವಿದ್ಯಾ ಇದ್ದಾರೆ ನಮ್ಮ ಜೊತೆಗೆ. ವಿದ್ಯಾ, ಯಾರ್ಯಾರನ್ನ ದಿಲ್ಲಿ ನಾಯಕರು ಬೆಂಗಳೂರಿನಿಂದ ಅರ್ಜೆಂಟಾಗಿ ಬನ್ನಿ ಅಂತ ಕರೆಸ್ಕೊಂಡಿತ್ತು? ಶರತ್ ಬಚ್ಚೇಗೌಡ್ರಿಗೆ ಕರೆ ಬಂದಿದೆ, ಹೋಗಿದ್ದಾರೆ ಅಂತೆಲ್ಲ ಬಂತು. ಜಮೀರ್ ಅಹ್ಮದ್ ಖಾನ್ ಇಲ್ಲೇ ಇದ್ದಾರಾ ಅಲ್ಲೇ ಇದ್ದಾರಾ, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನಾವೊಂದಷ್ಟು ಸೋರ್ಸ್ಗಳನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ಶರತ್ ಬಚ್ಚೇಗೌಡರು 2 ದಿನದ ಹಿಂದೆಯೇ ದೆಹಲಿಯನ್ನು ತಲುಪಿದ್ದಾರೆ. ಯಾವಾಗ CM DK ಶಿವಕುಮಾರ್ ಅವರು ದೆಹಲಿಗೆ ಹೊರಟರು, ಸೊ ಅದಾದ ಬಳಿಕ ಶರತ್ ಬಚ್ಚೇಗೌಡರು ಕೂಡ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಕಾರಣಕ್ಕಾಗಿ ಅವರು ಕೂಡ ಅವತ್ತು ಸಂಜೆಯೇ ದೆಹಲಿಯನ್ನು ತಲುಪಿದ್ದಾರೆ. ಇನ್ನು ಜಮೀರ್ ಅಹಮದ್ ಕೂಡ ಅವರಿಗೆ ಯಾವುದೇ ಕರೆ ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅವರು ಬೆಂಗಳೂರಿನಲ್ಲೇ ಇದ್ದಾರೆ, ಬೆಂಗಳೂರಿನಲ್ಲಿ ಅವರ ಕ್ವಾರ್ಟರ್ಸ್ಗೂ ಕೂಡ ಇವತ್ತು ನಾನು ಬರ್ತೀನಿ ಅನ್ನುವಂತಹ ಮಾಹಿತಿಯನ್ನು ಅವರ ಆಪ್ತರಿಗೆ ಕೊಟ್ಟಿದ್ರು. ಆದರೆ ಎಲ್ಲೂ ಕೂಡ ಹೈಕಮಾಂಡ್ ನಾಯಕರು ಬೇರೆ ಶಾಸಕರನ್ನ ಕರೆಸದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಇಂತಹ ಸೆನ್ಸಿಟಿವ್ ಇರುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಶಾಸಕರು ಒಬ್ರು ಅಥವಾ ಇಬ್ಬರಿಗೆ ಕರೆ ಮಾಡಿದ್ರು ಕೂಡ ಅಲ್ಲಿ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಶಾಸಕರು ಎಲ್ಲರೂ ಕೂಡ ಸರ್ಕಾರ ರಚನೆ ಆಗೋದಿಕ್ಕೆ ಇಂಪಾರ್ಟೆಂಟ್ ಆಗಿರ್ತಾರೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಇಂಥವ್ರಿಗೆ ಪರ್ಟಿಕ್ಯುಲರ್ ಆಗಿ ಈ ಸಮಯದಲ್ಲಿ ಕರೀತಾರೆ ಅಂತ ಅನ್ಸಲ್ಲ. ಆದ್ರೆ ಇನ್ನೊಂದು 2 ದಿನ ಆದ್ಮೇಲೆ ಅಥವಾ 3 ದಿನ ಆದ್ಮೇಲೆ ರಾಜ್ಯ ನಾಯಕರು ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಕರೆಯುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಿಕ್ಕೆ ಅಂತಾನೆ 2-3 ಇನ್ನೂ ಕೂಡ ಸಚಿವ ಸ್ಥಾನಗಳನ್ನ ಬಿಡುವಂತಹ ಸಾಧ್ಯತೆಗಳಿದೆ. ಅವುಗಳನ್ನ ಇನ್ನೂ ಕೂಡ ಇಟ್ಕೊಂಡಿರ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂಥದ್ದು. ಸೊ ಈ ಕಾರಣಕ್ಕಾಗಿ ಅದಾದ ಬಳಿಕ ಯಾರಾದರೂ ಅಸಮಾಧಾನಿತರಿದ್ರೆ ಅವರನ್ನ ಸಚಿವ ಸಂಪುಟದಲ್ಲಿ ಇಡಿಸ್ಕೊಳ್ಳೇಬೇಕು. ಅವರು ಅಸಮಾಧಾನಿತರಗೊಂಡ್ರೆ ಅವರಿಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದೇನಾದರೂ ಹೈಕಮಾಂಡ್ ಗಮನಕ್ಕೆ ಬಂದರೆ ಆ ಸಂದರ್ಭದಲ್ಲಿ ಬಹುತೇಕ ನಾಯಕರನ್ನ
ಅವರನ್ನ ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ಇಂಥವರಿಗೆ ಹೈಕಮಾಂಡ್ ನಾಯಕರು ಕರೆ ಮಾಡಿ ಬನ್ನಿ ನೀವು ದೆಹಲಿಗೆ ಮಾತಾಡೋಣ ಅನ್ನುವಂಥದ್ದು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿಲ್ಲ. ಆದರೆ ಜಮೀರ್ ಅಹಮದ್ ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಏನು ಹೇಳಲಾಗ್ತಾ ಇದೆ. ಆದರೆ ಜಮೀರ್ ಅಹಮದ್ ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನುವಂತಹ ಆಪ್ತ ಮೂಲಗಳು ಹೇಳ್ತಾ ಇದ್ದಾರೆ. ಅವರು ದೆಹಲಿಗೆ ಹೋಗುವಂತಹ ಪ್ರಶ್ನೆ ಇಲ್ಲ, ದೆಹಲಿ ನಾಯಕರ ಬಳಿ ಅವರು ಆಲ್ರೆಡಿ ಮಾತನಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಹೈಕಮಾಂಡ್ ಕೊಡುತ್ತೆ ಅವರಿಗೆ ಸಚಿವ ಸ್ಥಾನ ಅನ್ನುವಂಥದ್ದು ಒಂದಷ್ಟು ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಶರತ್ ಬಚ್ಚೇಗೌಡರಿಗೂ ಕೂಡ ಯಾವುದೇ ಕರೆ ಬಂದಿರಲಿಲ್ಲ, ಅವರಾಗಿಯೇ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಇನ್ನು ಸಚಿವಾಕಾಂಕ್ಷಿಗಳು ಕೂಡ ಏನು ಸಿದ್ದರಾಮಯ್ಯನವರು ಇರಬಹುದು, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹೊರಟರು ಬೆಂಗಳೂರಿನಿಂದ, ಅದಾಗಿ ನೆಕ್ಸ್ಟ್ ಡೇ ಅಥವಾ ಅವತ್ತು ಸಂಜೆ ಒಂದಷ್ಟು ಜನ ದೆಹಲಿಯನ್ನ ತಲುಪಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಸಚಿವಾಕಾಂಕ್ಷಿಗಳೇನಿದ್ದಾರೆ ತಮ್ಮ ತಮ್ಮ ಸ್ಥಾನಕ್ಕೆ ಅವರೆಲ್ಲರೂ ಕೂಡ ಪೈಪೋಟಿಯನ್ನ ನಡೆಸ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು ಇರಬಹುದು, ಅದರ ಜೊತೆಗೆ ರಾಜ್ಯ ನಾಯಕರನ್ನ ಭೇಟಿಯಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಹೊರತು ಯಾರಿಗೂ ಕೂಡ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಎಸ್ ಪ್ರಶಾಂತ್, ಆಕಾಂಕ್ಷಿಗಳನ್ನು ಒಬ್ಬೊಬ್ಬರನ್ನ ಕರೆಸ್ಕೊಂಡು ಮಾತಾಡುವಂಥದ್ದು ಏನು ಇರಲಿಕ್ಕಿಲ್ಲ ಅಲ್ಲ, ಏನು ಡಿಸ್ಕಸ್ ಮಾಡೋದಿರುತ್ತಲ್ಲಿ? ಅದಿತ್ತು ಕರೆಸ್ಕೊಂಡು ಮಾತನಾಡಲ್ಲ, ಬಟ್ ಇವ್ರು ಹೋಗಿ ಲಾಬಿ ಮಾಡ್ತಾರೆ. ಅದೇ ಈಗ ನಿಮಗೆ ಸಂಪುಟ ಪುನಾರಚನೆ, ವಿಸ್ತರಣೆ ಅಥವಾ ಯಾವುದೇ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಹೋಗಿ ಎರಡು ರೀತಿಯ ಜನ ಓಡಾಡ್ತಿರ್ತಾರೆ. ಒಬ್ಬರು ನನ್ನನ್ನು ಮಾಡಿ ಅಂತ ಹೋಗ್ತಾರೆ, ಇನ್ನೂ ಕೆಲವರು ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿ ಜೆ ಪಿಯಲ್ಲೂ ಇದ್ದಾರೆ, ಇವರನ್ನು ದಯವಿಟ್ಟು ಮಾಡಬೇಡಿ ಅಂತ ಹೋಗ್ತಾರೆ. ಆಮೇಲೆ ನಿಮಗೆ ಅಂದರೆ ಸಾವಿರಾರು ಮೂಕರ್ಜಿಗಳು ಅರ್ಜಿಗಳು ಬಂದು 10 ಜನಪಥಕ್ಕೆ ಬೀಳ್ತಾ ಇರ್ತವೆ. ಅವ್ರ ವಿರುದ್ಧ ಇವ್ರು ದೂರು ನೀಡಿದ್ರು, ಇವ್ರ ವಿರುದ್ಧ ಅವ್ರು ದೂರು ನೀಡಿದರು. ಒಂದು ರೀತಿ ಕಾಂಗ್ರೆಸ್ನಲ್ಲಿ ಇವೆಲ್ಲ ಹಬ್ಬ ಇದ್ದಂಗೆ. ಕಾಂಗ್ರೆಸ್ ಒಂದು ರೀತಿ ಸಮುದ್ರ ಅದು. ಇವೆಲ್ಲ ಅಂದರೆ ಈಗ ಒಂದು 20 ಸಚಿವರನ್ನು ಮಾಡೋದು ಅಂತಂದರೆ ಅದು ಎಷ್ಟು ಅಪಾಯಿಂಟ್ಮೆಂಟ್ಗಳು, ನನ್ನನ್ನು ಮಾಡಿ ಅಂತಕ್ಕಂಥ ಲಾಬಿಗಳು. ಈಗ ನೀವು ಡಿ ಕೆ ಶಿವಕುಮಾರ್ ಹತ್ರ ಹೋಗಿರ್ತಾರೆ ಅಂತ ಅಂದ್ಕೊಂಡು ಒಬ್ಬ ಶಾಸಕರು, ಅವ್ರು ಹೇಳ್ತಾರೆ ಆಯಿತು ನನಗೆ ಹೇಳಿದೆ ಹೋಗಿ ಸಿದ್ದರಾಮಯ್ಯವ್ರಿಗೆ ಭೇಟಿ ಆಗು ಅಂತಾರೆ. ಸಿದ್ದರಾಮಯ್ಯವ್ರಿಗೆ ಭೇಟಿ ಆದರೆ ಒಂದು ಸಲ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗು ಅಂತಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತಾರೆ. ಮತ್ತು ನಾನಾ ಪ್ರೆಷರ್ ಗ್ರೂಪ್ಸ್ಗಳಿರ್ತಾವೆ ದಿಲ್ಲಿಯಲ್ಲಿ. ಓಕೆ, ಆ ನಾನಾ ಈಗ ವಿನ್ಸೆಂಟ್ ಜಾರ್ಜ್ ಇದ್ರು ಹಿಂದೊಮ್ಮೆ. ಹಿ ವಾಸ್ ಅವರು ರಾಜೀವ್ ಗಾಂಧಿಯವರ ಸಹಾಯಕರಾಗಿದ್ದರು, ನಂತರ ಸೋನಿಯಾ ಗಾಂಧಿಯವ್ರ ಜೊತೆ. ಹಿ ವಾಸ್ ಅ ಸ್ಟೆನೋ ಆ್ಯಕ್ಚುಲಿ. ಬಟ್ ವಿನ್ಸೆಂಟ್ ಜಾರ್ಜ್ ಒನ್ ಟೈಮ್ ಹಿ ವಾಸ್ ವೆರಿ ಪವರ್ಫುಲ್ ಪರ್ಸನ್. ಫಾರ್ ಎಕ್ಸಾಂಪಲ್ ದಿಗ್ವಿಜಯ್ ಸಿಂಗ್ ಇದ್ದಾರೆ, ಹಿ ಈಸ್ ಕ್ಲೋಸ್ ಟು ಗಾಂಧಿ ಫ್ಯಾಮಿಲಿ. ಈಗ ಸ್ವಲ್ಪ ಜಗಳಗಳು ನಡೆದಿರ್ಬೋದು ಮೊನ್ನೆ ಮಧ್ಯಪ್ರದೇಶ ರಾಜ್ಯಸಭಾ ನಂತರ, ಬಟ್ ತುಂಬ ಪ್ರೆಷರ್ ಗ್ರೂಪ್ಸ್ಗಳಿವೆ. ಹಿಂದೆ ಕಪಿಲ್ ಸಿಬಲ್ ಇದ್ದರು, ಅಂಬಿಕಾ ಸೋನಿ ಒನ್ ಪ್ರೆಷರ್ ಪಾಯಿಂಟ್, ಮೊಹಸಿನಾ ಕಿದ್ವಾಯಿ ವಾಸ್ ಒನ್ ಪ್ರೆಷರ್ ಪಾಯಿಂಟ್. ಹಿಂದೆ ವಿಲಾಸರಾವ್ ದೇಶಮುಖ್ ಇದೆ. ಈಗ ಡಿ ಕೆ ಶಿವಕುಮಾರ್ ಯಾವಾಗ ಗಾಂಧಿ ಕುಟುಂಬ ಡಿ ಕೆ ಶಿವಕುಮಾರನ್ನು ಸಂಪುಟದಿಂದ ಹೊರಗಿಡ್ತಾ ಇತ್ತು, ವಿಲಾಸರಾವ್ ದೇಶಮುಖ್ ಯೂಸ್ ಟು ಬ್ಯಾಟ್ ಫಾರ್ ಡಿ ಕೆ ಶಿವಕುಮಾರ್. ಹೀಗಾಗಿ ನೋಡಿ ನೀವು ಇನ್ನು ವಿಲಾಸರಾವ್ ದೇಶಮುಖ್ ಅವರ 3 ಪುತ್ರರು ಡಿ ಕೆ ಶಿವಕುಮಾರ್ ಜೊತೆಗೆ ಆತ್ಮೀಯರು. ಅವರ ಪುತ್ರ ಧೀರಜ್ ದೇಶ್ಮುಖ್ ದಿನಂಪ್ರತಿ ಅವರು ಫೇಸ್ಬುಕ್ಕಲ್ಲಿ ಹಾಕೋತಾರೆ ಬಾಸ್ 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 ಅಂತ. ಇವತ್ತು ಶಿವಕುಮಾರ್ ಹೌದು, ಡಿ ಕೆ ಶಿವಕುಮಾರ್ ಇಸ್ ವೆರಿ ಕ್ಲೋಸ್ ಟು ದೇಶ್ಮುಖ್ ಫ್ಯಾಮಿಲಿ. ಈಗ ರಮೇಶ್ ಚೆನ್ನಿತಾಲ ಇದ್ದಾರೆ ಕೇರಳದಲ್ಲಿ. ಡಿ ಕೆ ಆ್ಯಂಡ್ ರಮೇಶ್ ಚೆನ್ನಿತಾಲ ಆರ್ ಕ್ಲೋಸ್ ಫ್ರೆಂಡ್ಸ್. ಹಿಂದೆ ಕೆ ಕರುಣಾಕರನ್, ವೈಲಾರ್ ರವಿ, ನಿಮಗೆ ಉಮನ್ ಚಾಂಡಿ, ಎ ಕೆ ಆಂಟನಿ, ಇವರೆಲ್ಲೂ ಒಂದು ಪ್ರೆಷರ್ ಪಾಯಿಂಟ್ಸ್ ಆಗಿದ್ದರು ಹಿಂದೊಮ್ಮೆ. ಇವತ್ತು ಕೆ ಸಿ ವೇಣುಗೋಪಾಲ್ ಆ ಜಾಗಕ್ಕೆ ಬಂದಿದ್ದಾರೆ. ಹೀಗೆ ಇದು ಬರೀ ಒನ್ ಡೈಮೆನ್ಷನಲ್ ಆಕ್ಟಿವಿಟಿ ನಡೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಹಮದ್ ಪಟೇಲ್ ಇರುವಷ್ಟು ಕಾಲ ಅವರೇ ಒಂದು ಪ್ಯಾರಲಲ್ ಪವರ್ ಸೆಂಟರ್ ಥರ ವರ್ಕ್ ಮಾಡಿದ್ರಲ್ಲ. ಡೆಫಿನೆಟ್ಲಿ ಸೋನಿಯಾ ಗಾಂಧಿಯವರ ಕಣ್ಣು ಕಿವಿ ಮೂಗು ಅಂತ ಅವ್ರನ್ನ ಹೇಳಲಾಗ್ತಾ ಇತ್ತು. ಆ್ಯಕ್ಚುಲಿ ನೋಡಿ, ಇಂದಿರಾ ಗಾಂಧಿ 3 ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿದರು. ಅವರೇ ನಂತರ ರಾಜೀವ್ ಗಾಂಧಿ ಜೊತೆಗಿದ್ರು. ಅವ್ರು 3 ಯಾರ್ಯಾರು? ಅಹಮದ್ ಪಟೇಲ್, ಆಸ್ಕರ್ ಫರ್ನಾಂಡಿಸ್ ಮತ್ತು ತರುಣ್ ಗೊಗೊಯ್, ನನಗೆ ನೆನಪಿರುವ ಪ್ರಕಾರ. ಈ 3 ವೇ ಬ್ಯಾಕ್ ಇನ್ 80 ಅಂದರೆ ಇಂದಿರಾ ಗಾಂಧಿ ಮರಳಿ ಏನು ಬಂದ್ರಲ್ಲ, ಅವಾಗ ಅವರನ್ನು ಅಪಾಯಿಂಟ್ ಮಾಡಲಾಗಿತ್ತು. ಅವ್ರ ನಂತರ ರಾಜೀವ್ ಗಾಂಧಿ ಜೊತೆಗೆ ಬಂದರು ಇಂದಿರಾ ಗಾಂಧಿ ಹತ್ಯೆ ಆದ ನಂತರ. ಅವಾಗಿಂದ ಅಹಮದ್ ಪಟೇಲ್ ವಾಸ್ ವೆರಿ ಕ್ಲೋಸ್ ಟು ಗಾಂಧಿ ಫ್ಯಾಮಿಲಿ. ಮತ್ತು ಹಿ ಯೂಸ್ ಟು ಮ್ಯಾನೇಜ್. ಯಾಕಂದರೆ ನಾನು ಎಲ್ಲಿರ್ತಿದ್ದೆ ಅದರ ಹಿಂದಿನ ರೋಡಲ್ಲಿ ಅಹಮದ್ ಪಟೇಲ್ ಮನೆ ಇತ್ತು. ಅಹಮದ್ ಪಟೇಲ್ ಮನೆ ಅಂದರೆ ಅದೊಂದು ರೀತಿ ರಾತ್ರಿ 2-3 ಗಂಟೆ ತನಕ ಅದು ಆ್ಯಕ್ಟಿವಿಟಿ. ಅವ್ರದ್ದೊಂದು
ಪ್ರೀಮಿಯರ್ ಪದ್ಮಿನಿ ಇತ್ತೋ ಯಾವುದೊಂದು ಕಾರ್ ಇತ್ತು ಅಜಿತ್. ಓಕೆ. ಸ್ವತಃ ಡ್ರೈವ್ ಮಾಡ್ಕೊಂಡು ಬರ್ತಿದ್ರು ಅವರು. 10 ಜನಪಥ್ನಿಂದ ಮದರ್ ತೆರೆಸಾ ಕ್ರೆಸೆಂಟ್ ಅಂತಿದೆ, ನೀವು ಗ್ಯಾರಾಮೂರ್ತಿ ನೋಡಿದರೆ ಅದರ ಎದುರುಗಡೆನೆ ಅಹಮದ್ ಪಟೇಲ್ ಮನೆ ಇತ್ತು. ಸೊ ಈ ಪ್ರೆಷರ್ ಪಾಯಿಂಟ್ಸ್ಗಳು ವರ್ಕ್ ಆಗ್ತವೆ. ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಇವು ವರ್ಕ್ ಆಗ್ತಾ ಇರ್ತವೆ. ಒಂದು ಮಹಾರಾಷ್ಟ್ರ ಲಾಬಿ ವರ್ಕ್ ಮಾಡ್ತಾ ಇರುತ್ತೆ, ಕೇರಳದ ಲಾಬಿ ವರ್ಕ್ ಮಾಡ್ತಾ ಇರುತ್ತೆ. ಹಿಂದೆ ಅಹಮದ್ ಪಟೇಲ್ ಇದ್ದರು, ದಿಗ್ವಿಜಯ್ ಸಿಂಗ್ ಇದ್ದರು, ವಿನ್ಸೆಂಟ್ ಜಾರ್ಜ್ ಇದ್ದರು. ಭಾಳ ಹಿಂದೆ RK ಧವನ್ ಮತ್ತು ML ಪೋತೆದಾರ್ ಇದ್ದರು, ಇಬ್ಬರು ಸ್ಟೆನೋ ಅಜಿತ್. ಓಕೆ. ಈ ಯಶ್ಪಾಲ್ ಶರ್ಮಾ ಅಂತ ಹೇಳ್ತಾರಲ್ಲ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದರು. ಹಿ ವಾಸ್ ಗವರ್ಮೆಂಟ್ ಸರ್ವೆಂಟ್ ಅಂತ. ಅವರು RK ಧವನ್ ಇಬ್ಬರು ದೇ ವೇರ್ ರಿಲೇಟಿವ್ಸ್. ಓಕೆ ಓಕೆ. ಅವರನ್ನು ಇವ್ರು ತಂದ್ರು, ಇವರನ್ನು ಅವ್ರು ತಂದ್ರು, ಹಿಂಗೇನೋ ಕಥೆ ಇದೆ ಅದು. ದೇ ಯೂಸ್ ಟು ರನ್ ದ ಶೋ. ಬಟ್ ಈಗ ರಾಹುಲ್ ಗಾಂಧಿ ಬಂದಮೇಲೆ ಆ ರೀತಿ ಇಲ್ಲ. ಆಮೇಲೆ ಪಾರ್ಟಿ ಕೂಡ ಶಿಥಿಲಿತ ಆಯ್ತಲ್ವಾ. ಎಸ್, ಕರೆಕ್ಟ್. ಪಾರ್ಟಿ ಕಂಟಿನ್ಯೂಸ್ಲಿ ಪವರ್ ಇರ್ತಾ ಇತ್ತು. ಈಗ ರಾಹುಲ್ ಗಾಂಧಿ ಹೆಚ್ಚು ಡೆಮೊಕ್ರೆಟಿಕ್ ಡಿಸಿಷನ್ಸ್ಗಳನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಏಕಪಕ್ಷೀಯ ನಿರ್ಣಯ, ಈಗ ಫಾರ್ ಎಕ್ಸಾಂಪಲ್ ಅಶೋಕ್ ಗೆಹ್ಲೋಟ್ರದ್ದು ಒಂದು ನಿರ್ಣಯ ಆಗಿತ್ತು ಗಾಂಧಿ ಕುಟುಂಬದ್ದು, ಬಟ್ ಅವ್ರು ಒಪ್ಪಲಿಲ್ಲ ಅದನ್ನು. ಎಸ್, ಅವರು ಸಡ್ಡು ಹೊಡೆದ್ರು. ಹೌದು. ಜ್ಯೋತಿರಾದಿತ್ಯ ಸಿಂಧಿಯಾ ಸಡ್ಡು ಹೊಡೆದು ಹೋದರು. ಸಚಿನ್ ಪೈಲಟ್ ಸಡ್ಡು ಹೊಡೆಯೋದ್ರಲ್ಲಿದ್ದರು, BJP ಸಪೋರ್ಟ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ವಸುಂಧರಾ ಮತ್ತು ಅಶೋಕ್ ಗೆಹ್ಲೋಟ್ ಇಬ್ಬರು ಆತ್ಮೀಯರಾಗಿದ್ದರು. ಇಲ್ಲಾಂದರೆ ಸಚಿನ್ ಪೈಲಟ್ ಕೂಡ ಹೊರಟು ಬಿಟ್ಟಿದ್ರು. ಹೌದು. ಸೊ ನಾನು ಹೇಳಿದಲ್ಲ, ಸಂಪುಟ ರಚನೆ, ವಿಸ್ತರಣೆ, ಟಿಕೆಟ್ ಹಂಚಿಕೆ ಈಗೆಲ್ಲ ಕಡಿಮೆ ಆಗಿದೆ ಅಜಯ್. ಆಸ್ಕರ್ ಇದ್ದಾಗ ನಿಮ್ಗೆ ಇವೆಲ್ಲವೂ ಸಭೆಗಳು, ಲೀಸ್ಟ್ಗಳು ಬರೋದು ರಾತ್ರಿ 1:30-2 ಗಂಟೆ ಆಗ್ತಿತ್ತು. ನಾವು ಕಾಂಗ್ರೆಸ್ ಕಚೇರಿ ಒಳಗಡೆ ಈಗೇನು ಘಟಾನುಘಟಿ ಇದ್ರಲ್ಲ, ಉಮಾಪತಿ ಸರ್ ಇರ್ಬೋದು, ದಿನೇಶ್ ಭಟ್ಟೂರ್ ಇದ್ರು, ಎಲ್ಲ ಪತ್ರಕರ್ತರಿದ್ರಲ್ಲ, ಆಗ ರಾತ್ರಿ 1-2 ಗಂಟೆವರೆಗೆ ಕೂಡ್ತಿದ್ವಿ. 12:30ಗೆ ಆಸ್ಕರ್ ಫರ್ನಾಂಡಿಸ್ ಬರ್ತಿದ್ರು. ಚರ್ಚೆ ಆರಂಭವಾಗ ಅಲ್ಲ, ಲೀಸ್ಟ್ ಆಗಿರ್ತಿ. ಈಗ ನೋಡಿ, ಈಗ ಸಭೆ ಆದರೂ ಲೀಸ್ಟ್ ಅನೌನ್ಸ್ ಮಾಡೋದು ನಾಳೆನೇ ಮಾಡ್ತಾರಲ್ಲ. ಕರೆಕ್ಟ್ ಕರೆಕ್ಟ್. ಈಗ ಅದನ್ನು ವೇಣುಗೋಪಾಲ್ ಸುರ್ಜೇವಾಲಾ ಮಾಡ್ತಿದ್ದಾರೆ, ಅವಾಗ ಆಸ್ಕರ್ ಅಣ್ಣ ಮಾಡ್ತಿದ್ರು. ಅದು ಅವರೊಂದು ಕಾರ್ಮಿಕ ಇಲಾಖೆ ಮಂತ್ರಿಯಾಗಿದ್ದರು ಅಜಿತ್. ಅಂದರೆ ನಾನಿವತ್ತು ಸುಮ್ಮನೆ ರಚನೆಯ ಸಭೆ ಮುಂದೂಡಿಕೆ ಆಗಿದೆ ಅಂತ ಹೇಳ್ತಿದ್ದೀನಿ. ಆಸ್ಕರ್ ಫರ್ನಾಂಡಿಸ್ರ ಕಚೇರಿ ಅಂದರೆ ಅತ್ಯಂತ ಕಡು ಬಡವರೆಲ್ಲ ಆಫೀಸಲ್ಲಿ ಬರ್ತಿದ್ರು ಅಜಿತ್. ತಳ್ಳುಗಾಡಿಯವರು, ತರಕಾರಿ ಮಾರೋರು, ಇವ್ರು ಕಾರ್ಮಿಕ ಇಲಾಖೆ ಅವ್ರಿಗೆಲ್ಲ ಅವ್ರದ್ದು ಕೇಳ್ತಾ ಇದ್ರು ರಾತ್ರಿ ಕೂತ್ಕೊಂಡು. ಅದಾದಮೇಲೆ ಪಾರ್ಟಿ ಕೆಲಸಕ್ಕೆ ಪಾರ್ಟಿ ಆಫೀಸಿಗೆ ಬರೋದು, ಆಮೇಲೆ ಮುಕುಲ್ ವಾಸ್ತಿಕರನ್ನು ಕರೆಸೋದು, ಆಮೇಲೆ ಲೀಸ್ಟ್ ಮಾಡೋದು, ಆಮೇಲೆ ಸೈನ್ ಮಾಡೋದು. ಹೀಗಾಗಿ ನಿಮ್ಗೆ ನೆನಪಿದ್ರೆ ಹಿಂದೆಲ್ಲ ರಾತ್ರಿ 2-3 ಆಗ್ತಿತ್ತು ಕಾಂಗ್ರೆಸ್ನ ಪಟ್ಟಿ ಬರೋದು. ಎಸ್, ಈ ಕಾಲ ಬದಲಾಗಿದೆ. ಬಟ್ ಈಗ ರಾಹುಲ್ ಗಾಂಧಿಯವ್ರ ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಇದೆ. ರಾಹುಲ್ ಗಾಂಧಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕರೆದು ಮಾತಾಡಿಸ್ತಿದ್ದಾರೆ. ಮೊದಲಿನ ಥರ ಬೇರೆ ಬೇರೆ ಪ್ರೆಷರ್ ಗ್ರೂಪ್ಸ್ಗಳ ಪ್ರೆಷರ್ಗಳು ಕಡಿಮೆ ಆಗಿವೆ. ಕಾಣದ ಕೈಗಳಿರ್ತಿದ್ದು ನೋಡಿ. ನಿಮಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡ್ತಿದ್ರಲ್ವ, ಇಲ್ಲಿನ ರಾಜ್ಯ ಅಧ್ಯಕ್ಷರಿಗೆ ಗೊತ್ತಿರಲಿಲ್ಲ, ಜಿಲ್ಲಾ ಅಧ್ಯಕ್ಷರಿಗೆ ಗೊತ್ತಿರಲಿಲ್ಲ, ಯಾರ್ಯಾರೋ ಬಂದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಿದ್ರು. ದಿಲ್ಲಿಯಲ್ಲಿ ಒಂದು ಸಹಿ ಹಾಕ್ಸ್ಕೊಂಡು ಬಂದರು. ಈಗ ಕಾಲ ಬದಲಾದಂತೆ ಕಾಂಗ್ರೆಸ್ ಪಾರ್ಟಿ ನಡೆಸುವ, ಆಮೇಲೆ ಈಗ ನೋಡಿ ಪವರ್ಫುಲ್ ಲೀಡರ್ಸ್ ಬಂದರು. ಈಗ DK ಶಿವಕುಮಾರ್ ತನಗೆ ಗೊತ್ತಿರದ ಯಾವುದೇ ನಿರ್ಣಯವನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಿಡಲ್ಲ. ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ ಬಿಡ್ತಿರ್ಲಿಲ್ಲ. ಮತ್ತು ಇವತ್ತೇನಾಗಿದೆ ಅಂದರೆ ಅಜಿತ್, ಹೆಚ್ಚು ಕಡಿಮೆ AICC ಇಸ್ ರನ್ ಬೈ ಕನ್ನಡಿಗಾಸ್. ಕರೆಕ್ಟ್. ಈಗ ದಿಲ್ಲಿಯಲ್ಲಿ ಇಡೀ ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ್ಯಾರು? ಕರ್ನಾಟಕದ ಕಾಂಗ್ರೆಸ್ ನಾಯಕರು. ಅದರ್ವೈಸ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಷ್ಟು ಗಟ್ಟಿ ಎಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಹೌದು. ಇಲ್ಲಿ DK ಶಿವಕುಮಾರ್ ಇದೆ. ಅಂದರೆ ಲೀಡರ್ಶಿಪ್ ನೋಡಿ, ನೀವು ಮೇಲೆಯಿಂದ ಕೆಳಗಡೆವರೆಗೆ ಲೀಡರ್ಶಿಪ್ ಇದೆ. ಜಿಲ್ಲೆಯಲ್ಲಿ ಲೀಡರ್ಶಿಪ್ ಇದೆ. ಆ ಕಾರಣದಿಂದ ಮೊದಲಿನ ರೀತಿ ಸಂಪುಟ ರಚನೆ ವಿಸ್ತರಣೆ ಆಗಲ್ಲ. ಇದು ನೀವು ಕೇಳ್ತಾ ಇದ್ರಲ್ಲ, ಯಾಕೆ ಟೈಮ್ ಕೊಡ್ತಾ ಇಲ್ಲ ಅಂತ. ಟೈಮ್ ಕೊಡಬೇಕಾದ್ರೆ 100% ಟೈಮ್ ಕೊಡಬೇಕು. ಪ್ರೋಸ್ ಆ್ಯಂಡ್ ಕಾನ್ಸ್ನ ಚರ್ಚೆ ಆಗಬೇಕು. ರೈಟ್ ರೈಟ್. ಆ ಚರ್ಚೆಗೆ ನನಗನ್ಸುತ್ತೆ ಟೈಮ್ ಇಲ್ಲ. ಬಹುತೇಕ ನಾಳೆನೋ ನಾಡ್ದು, ಐ ಥಿಂಕ್ ಫ್ರೈಡೇ ಒಂದ್ಸಲ ಮಧ್ಯಾಹ್ನ ಸೆಷನ್ ಮುಗಿದ್ಬಿಟ್ರೆ ಫ್ರೀ ಆಗಿ ಕೂತ್ಕೊಂಡು ಮಾತಾಡ್ಬೋದು, ಜನ ಫ್ರೀ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.